ಇವಾಗ ಇಲ್ಲ ಅಂದಿದ್ರೆ ನಮ್ಗೆ ಕನ್ಫ್ಯೂಸ್ ಆಗ್ಬಿಟ್ಟಿರತ್ತೆ ಇವತ್ತು. ನೀವು ಚಾಟ್ ಹೊಡೆಯೋಕ್ಕೆ ನಾವು ಮೊದಲೇ ಹಿಡಿಬೇಕಾಗಿತ್ತು. ನೀವು ಮಾಡಿದ ಮಿಸ್ಟೇಕೆ ಅದು. ನೀವು ಚಾಟ್ ಹೊಡೆದ್ರಲ್ಲ ಅವಾಗಲೇ ಟ್ರಿಮ್ಮಿಂಗು 3 ಇಂಚು ಕ್ಲೀನಾಗಿ. ಇದು ಅಷ್ಟೇ, ಈ ಡೀಪ್ ಏನಿದೆಯಲ್ಲ, ಇದೇನು ಡೀಪ್ ಇದೆಯಲ್ಲ, ಇದೆಲ್ಲ ಅದೇ ಡೀಪಲ್ಲೇ ಹೋಗ್ಬೇಕು. ಅಬ್ಬಬ್ಬ ಅಂದರೆ ಅದೊಂದು 4 ಇಂಚ್ ಡಿಫ್ರೆನ್ಸ್ ಐತಿ ಇವಾಗ ನಿಮಗೆ. ಒಂದ್ಸರಿ ಎಲ್ಲ ಕ್ರಾಸ್ ಚೆಕ್ ಮಾಡ್ಕೊಂಬಿಡಿ ಫೂಟಿಂಗ್ಸ್ ಡೈಮೆನ್ಷನ್ಸ್ನೆಲ್ಲ. ಇದು ಅಷ್ಟೇ, ಇಲ್ಲಿ ಕ್ಲೀನಾಗಿ ಟ್ರಿಮ್ಮಿಂಗ್ ಆಗಲಿ. ಟ್ರಿಮ್ ಆದಮೇಲೆ ಸಂತೋಷ್ ಒಂದ್ಸರಿ ಮೆಷರ್ಮೆಂಟ್ ನೀವು ಚೆಕ್ ಮಾಡ್ಕೊಂಬಿಡಿ. ಫೂಟಿಂಗು ಲೆಂತು ಬಿಡ್ತು ಕರೆಕ್ಟಾಗಿ ಬಂದು ಕುತ್ಕೊಂತ ಇದೆಯಾ ಅಂತ. ಸರ್ ನೀವೇನೋ ಚೆಕ್ ಮಾಡಿದ್ರಿ, ಇಲ್ಲ ಮಾಡಬೇಕು ಅಂತಾನೆ ಅನ್ಕೊಂಡ್ರಿ, ಇದು ಥಿಕ್ನೆಸ್ ಬೇರೆ ಇದೈತೆ ಅನ್ಬಿಟ್ಟು ನಾವು ಜಸ್ಟ್ ಅದು ಮಾರ್ಕಿಂಗ್. ಇದೇನಾಗಲ್ಲ ನಿಮಗೆ, ಬಿದ್ದರೂ ತೊಂದರೆ ಇಲ್ಲ. ನಮಗೆ ಮಣ್ಣು ಬಿದ್ದರೆ ತೊಂದರೆ ಇಲ್ಲ, ನಾಳೆ ಬಿಲ್ಡಿಂಗಿಗೆ ಏನಾಗಬಾರ್ದಲ್ಲ. ಮಣ್ಣು ಬಿದ್ದರೆ ಏನಂತ ಎತ್ಬಿಟ್ಟು ಸೈಡ್ಗೆ ಹಾಕ್ಬಿಡ್ರಿ ಅಷ್ಟೇ. ಹಾಂ, ನಾವು ಟ್ರಿಮ್ಮಿಂಗ್ 2 ದಿನ ಮಾಡಿದ್ರಿ ಸರ್, 2 ದಿನ ಆಯ್ತು. ಏನಿಲ್ಲ, ಅವ್ನು ಟ್ರಿಮ್ಮಿಂಗ್ ಮಾಡಿದ್ರೆ ಕರೆಕ್ಟಾಗಿ ಮಾಡಿಲ್ಲ, ಅವ್ರು ಯಾರು ಕರ್ಕೊಂಬರ್ರಿ. ಇದು ಅಷ್ಟೇ, ಇವಾಗಲೇ ಒಂದ್ಸರಿ ಡ್ರಾಯಿಂಗ್ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಮಾಡಬೇಕಾ ಇವಾಗಲೇ ಒಂದ್ಸರಿ ಮಾಡ್ಕೊಂಬಿಡಿ. ಮತ್ತೆ ಅವ್ರು ಹೋದ್ಮೇಲೆ ನೀವು ಅದೇ 100 ರೂಪಾಯಿ ಕೊಡ್ತೀನಿ ಅಂದರೆ ಅವ್ನು ಇನ್ನೊಂದ್ಸರಿ ಬಂದು ಮಾಡಲ್ಲ ಇನ್ನೊಂದು. ಯಾಕಂದರೆ ಈ ಕಾಲಮ್ ಪೊಸಿಷನ್ ಏನು ನಿಂತ್ಕೊಂತ ಇದೆ ಇದೇ ಫೈನಲ್ಲು. ಮತ್ತೆ ಇದ್ರ ಮೇಲೆ ನಾವೇನೂ ಮಾಡೋಕ್ಕಾಗಲ್ಲ. ಅದೇ ಇದೊಂದು ಇಂಚ್ ಮಾತ್ರ ಶಿಫ್ಟ್ ಮಾಡ್ಕೊಳ್ರಿ. ನಮ್ಮ 3 ಅಡಿ ಕಾಲಮ್ ಸ್ಟೇರ್ ಕೇಸು ಫ್ಲೈಟ್ ವಿಡ್ತ್ ಸಿಗಲಿ. ಮಿಕ್ಕಿದೆಲ್ಲ ಓಕೆ, ಏನು ತೊಂದರೆ ಇಲ್ಲ. ಮ್ಯಾಟ್ ಕಟ್ಕೊಬೋದು. ಅದೇ ಮ್ಯಾಟ್ದು ಅದೊಂದು ಹೇಳಿದ್ನಲ್ಲ, ಅದೊಂದು ಕಂಬೈನ್ ಫೂಟಿಂಗು. ನೀವಿಲ್ಲಿ ನೋಡಿದ ಹಾಗೆ ಫೂಟಿಂಗ್ ಎಕ್ಸ್ಕವೇಷನ್ ಆದ ಮೇಲೆ ಈ ರೀತಿಯ ಪರಿಶೀಲನೆ ಕಡ್ಡಾಯ. ಚೆಕ್ಲಿಸ್ಟ್ನಲ್ಲಿ ಇರುವ ಪ್ರತಿಯೊಂದು ದೀರ್ಘವಾಗಿ ಪರಿಶೀಲಿಸಿ ಸರಿ ಇದ್ದಲ್ಲಿ ಮಾತ್ರ ಮುಂದಿನ ಕಾರ್ಯಗಳಿಗೆ ಅಥವಾ ಕೆಲಸಗಳಿಗೆ ಅನುಮತಿಯನ್ನು ನೀಡಬೇಕು. ಇದು ಒಬ್ಬ ಸೈಟ್ ಇಂಜಿನಿಯರ್ನ ಮುಖ್ಯ ಕರ್ತವ್ಯವಾಗಿರುತ್ತೆ. ನನ್ನ ಇಂದಿನ ವಿಡಿಯೋದ ಅನುಸಾರ ಈ ಒಂದು ಸಾಯಿಲ್ ಟೆಸ್ಟಿಂಗ್ ಆದ ಮೇಲೆ ಈ ರೀತಿಯಾದ ಸಾಯಿಲ್ ಎಕ್ಸ್ಕವೇಷನ್ ಅನ್ನು ನಾವು ಮಾಡ್ಕೊಬೇಕಾಗುತ್ತೆ. ಮೇಲೆ ಮಾರ್ಕಿಂಗ್ ಅನ್ನು ಮಾಡ್ಕೊಬೇಕು. ಆ ಒಂದು ಮಾರ್ಕಿಂಗ್ ಆದ ಮೇಲೆ ಈ ರೀತಿಯಾದ ಎಕ್ಸ್ಕವೇಷನ್ ಅನ್ನು ಮಾಡಿಕೊಂಡು ತದನಂತರ ಈ ಎಲ್ಲ ಚೆಕ್ ಲಿಸ್ಟ್ನಲ್ಲಿರ್ತಕ್ಕಂತಹ ಪಾಯಿಂಟ್ಸು ಸರಿಯಾಗಿ ಕೆಲಸಗಳು ನಡೆದಿದೆಯಾ ಮತ್ತು ಆ ಒಂದು ಕೆಲಸಗಳು ನಮ್ಮ ಒಂದು ಡ್ರಾಯಿಂಗ್ಗೆ ಅನುಗುಣವಾಗಿ ಇದೆಯಾ ಅಂತಕ್ಕಂಥದ್ದನ್ನು ಪರಿಶೀಲಿಸಿದ ಮೇಲೆಯೇ ನೀವು ಮುಂದಿನ ಕೆಲಸಗಳಿಗೆ ಅನುಮತಿಯನ್ನು ನೀಡುವುದು ಉತ್ತಮ.